ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ಟ್ರೆಡಿಷ್ನಲ್ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಹಳೆಯ ಅಡುಗೆ ಬುಕ್ಕು ಸಿಕ್ತು ನಮಗೆ ಸುದರ್ಶನ್ನು. ಅದರಲ್ಲಿ ಓದಿ ಎಷ್ಟೊಂದು ವೆರೈಟಿ, ಚಿತ್ರಾನ್ನದ ವೆರೈಟಿ ಆಗಿರ್ಬೋದು, ಗುಜ್ಜುಗಳ ವೆರೈಟಿ ಆಗಿರ್ಬೋದು ಹೇಳಿದ್ರು. ಅದರಲ್ಲಿ ಒಂದಾಗಿರೋವಂಥ ಈ ಜೀರಿಗೆ ಚಿತ್ರಾನ್ನ. ಫಸ್ಟು ನನಗೆ ಕೇಳಿದಾಗಲೂ ಜೀರಿಗೆ ಚಿತ್ರಾನ್ನನ ಏನಿದು ಸ್ಪೆಷಲ್ ಅಂತ ನೋಡಿದಾಗ, ಅವರು ಓದಿದ್ನ ನಾನು ಕೇಳಿ ನೋಡಿದಾಗ ತುಂಬಾ ಸ್ಪೆಷಲ್ ಅನ್ನಿಸ್ತು. ಅದಕ್ಕೋಸ್ಕರ ಅದನ್ನು ಮಾಡಿ ನೋಡಿದಾಗ ತುಂಬ ಇಷ್ಟ ಆಯಿತು ಆ ಚಿತ್ರಾನ್ನ. ನಿಮಗೆ ಕೂಡ ಇವತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ತುಂಬ ಟೇಸ್ಟಿ ಆಗಿರೋ ಅಂಥ ಈ ಜೀರಿಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಅಗಲವಾಗಿರೋ ಅಂಥ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಚೆನ್ನಾಗಿ ಕಾದಿದೆ. ನಂತರ ಲೋ ಫ್ಲೇಮ್ ಮಾಡಿಕೊಂಡು ಒಂದು 5-6 ಕಾಳು ಮೆಣಸು, ಜೊತೆಯಲ್ಲೇ 1 ಟೀ ಸ್ಪೂನ್ ಎಳ್ಳು. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ 2 ಸಪ್ರೇಟು ಫ್ರೈ ಮಾಡ್ಕೊಳ್ಳಿ. ಇದು ಗಮ್ಮನ್ನವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೆಣಸು ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಕುಟಾಣಿಯಲ್ಲಾದರೂ ಪುಡಿ ಮಾಡ್ಕೊಳ್ಳಿ ತರಕಾರಿಯಾಗಿ, ಇಲ್ಲಾಂದರೆ ಮಿಕ್ಸರಲ್ಲಾದರೂ ಪುಡಿ ಮಾಡ್ಕೊಳ್ಳಿ. ಎಳ್ಳು ಮತ್ತು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ತರಕಾರಿಯಾಗಿ. ಒಂದು 5 ಚಿಕ್ಕ ಪೀಸಸ್ ಮಾವಿನಕಾಯಿ, ಒಣಗಿರೋ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಸೀಸನಲ್ಲೆಲ್ಲ ಮಾವಿನಕಾಯಿ ಸಿಗದೇ ಇರೋದ್ರಿಂದ ಈ ಥರ ಒಣಗಿಸಿ ಇಟ್ಕೊಂಡ್ರೆ ಈ ಥರ ರೆಸಿಪಿಗಳಿಗೆ ಯೂಸ್ ಆಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿದ್ದೆ. ಇವಾಗ ಸೇಮ್ ನಾವು ಹುಣಸೆಹಣ್ಣು ಯಾವ ಥರ ಕ್ಯೂಚ್ತೀವಿ ಆ ಥರ ಈ ಮಾವಿನಕಾಯಿ, ಒಣಗಿರೋ ಮಾವಿನಕಾಯಿನ ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಅದ್ರ ಹುಳಿ ರಸ ಬಿಡುತ್ತೆ. ಅದನ್ನು ನಾವು ಚಿತ್ರಾನ್ನ ಕಲಸೋ ಟೈಮಲ್ಲಿ ಉಪಯೋಗಿಸ್ಕೋಬೋದು. ನಿಮಗೆ ಮಾವಿನಕಾಯಿ ಸಿಗದೇ ಇದ್ದರೆ ಆ ಜಾಗದಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸ್ಕೊಳ್ಳಿ. ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದೆರಡು ಬಿಸಿ ಆಗಲಿ. ಎಣ್ಣೆ ತುಪ್ಪ ಕಾದ ನಂತರ 1 ಟೀ ಸ್ಪೂನ್ ಜೀರಿಗೆ ಚಿತ್ರಾನ್ನ ಹಾಕಿರೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರಬೇಕು ಈ ಚಿತ್ರಾನ್ನಕ್ಕೆ. ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಲಿ ಪಟಪಟ ಅಂತ. ಹಸಿಮೆಣಸಿನ್ಕಾಯಿ 3-4, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗ್ತಿದೆ. ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಚಟಪಟ ಅಂತಿದೆ. ಹಾಗೆ ನಾವು ಪುಡಿ ಮಾಡಿಟ್ಕೊಂಡಿರೋಂಥ ಎಳ್ಳು ಮತ್ತು ಮೆಣಸು ಕೊನೆಯಲ್ಲಿ ಹಾಕೋಬೇಕು. ಜಸ್ಟ್ 1 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು 1 ಕಪ್ಪು, ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಹಸಿ ತೆಂಗಿನ ತುರಿ, ಇದನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ 250 ml ಕಪ್ಪಲ್ಲಿ 1 ಕಪ್ ಅಕ್ಕಿಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಬಿಸಿ ಬಿಸಿಯಾಗಿರೋ ಅಂಥ ಅನ್ನನ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಾವಿನಕಾಯಿದು ಹುಳಿ ನಾವೇನು ಕ್ಯೂಚಿಟ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ರಸನ ಹಾಕೊಳ್ತಾ ಇದ್ದೀನಿ. ಇದು ಲೈಟಾಗಿ ಹುಳಿ ಇರುತ್ತೆ, ತುಂಬ ಏನು ಹುಳಿ ಇರಲ್ಲ. ಅದರ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಶ್ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತುರಿನ ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ಈ ಟೈಮಲ್ಲಿ ಮಾವಿನಕಾಯಿ ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಒಣಗಿದ ಮಾವಿನಕಾಯಿದು ರಸನ ಹಾಕೊಳ್ಳಿ. ಆಮ್ಚೂರು ಪೌಡರ್ ಹಾಕಿ ನೋಡಿದೆ ಅಂಥ ಟೇಸ್ಟ್ ಏನು ಬರಲ್ಲ, ಅದು ಬೇರೆ ಥರ ಟೇಸ್ಟ್ ಆಗೋಗ್ಬಿಡುತ್ತೆ. ಇದಿದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂದರೆ ನಿಂಬೆಹಣ್ಣಿನ ರಸನ ಉಪಯೋಗಿಸ್ಕೊಳ್ಳಿ. ಒಂದ್ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಸರ್ವ್ ಮಾಡೋದಕ್ಕೆ ಜೀರಿಗೆ ಚಿತ್ರಾನ್ನ ರೆಡಿ ಇದೆ ನೋಡಿ. ನಾರ್ತ್ ಇಂಡಿಯನ್ ಡಿಶಸಲ್ಲೆಲ್ಲ ಜೀರಾ ರೈಸು ಅಂತ ಎಲ್ಲ ನಾವು ನೋಡಿ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಹಳೆಯ ಅಡುಗೆಗಳು, ಟ್ರೆಡಿಷ್ನಲ್ ರೆಸಿಪಿ ಜೀರಿಗೆ ಚಿತ್ರಾನ್ನ ಅಂತ ಮಾಡಿದ್ದಾರೆ. ಅದರಲ್ಲೂ ನಮಗೆ ದೇಹಕ್ಕೆ, ಆರೋಗ್ಯಕ್ಕೆ ಬೇಕಾಗಿರೋವಂಥ ಐಟಮ್ಗಳನ್ನೆಲ್ಲ ಹಾಕಿ ಟೇಸ್ಟ್ ಮಾಡಿದ ತಕ್ಷಣ ಇದೇನು ಜೀರಾ ರೈಸ್ ಥರನೇ ಇರ್ಬೋದು ಅಂತ ಅಂದ್ಕೊಂಡ್ರೆ ಟೇಸ್ಟ್ ಮಾಡ್ತೀವಿ. ಆದರೆ ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಹಾಕಿರೋವಂಥ ಎಳ್ಳು, ಮೆಣಸು, ತೆಂಗಿನಕಾಯಿ ಇವೆಲ್ಲ ಫ್ಲೇವರು ಸೇರ್ಕೊಂಡು ಮಾವಿನಕಾಯಿದು ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಜೀರಾ ರೈಸ್ಗಿಂತನೂ ತುಂಬಾ ಎಕ್ಸಲೆಂಟ್ ಆಗಿದೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.